ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ನಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಬಂದಿದ್ದಾರೆ. ಅವರು ಒಂದು ವೀಕಿಂದ ಊಟಿಗೆ ಹೋಗೋಣ, ವಯನಾಡ್ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡಿ ಕೊನೆಗೂ ಮಡಿಕೇರಿ ಕಡೆ ಹೊರಟ್ವಿ. ಮೈಸೂರಿಂದ ಜರ್ನಿನ ಸ್ಟಾರ್ಟ್ ಮಾಡಿ ಮೊದಲು ದುಬಾರೆ ಕ್ಯಾಂಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ದಿವಸದಿಂದ ನಡೆದಿದ್ದ ಇನ್ಸಿಡೆಂಟಿಂದ ದುಬಾರೆ ಕ್ಲೋಸ್ ಆಗಿತ್ತು. ಸೊ ನಾವು ದುಬಾರೆ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅಬ್ಬೆ ಫಾಲ್ಸ್ ಮೈಸೂರಿಂದ 122 ಕಿಲೋಮೀಟರ್ಸ್ ದೂರದಲ್ಲಿದೆ, ಹಾಗೆ ಮಡಿಕೇರಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಮಡಿಕೇರಿ ಸೈಡ್ ಹೋದ್ರೆ ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ವೆದರ್ನ ಎಂಜಾಯ್ ಮಾಡ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ಒನ್ ಡೇ ಟ್ರಿಪ್ ಅಂತ. ನೀವು ಏನಾದರೂ ಒನ್ ಡೇ ಟ್ರಿಪ್ ಮಾಡ್ತೀನಿ ಅಂತಂದರೆ ನೀವು ಹೋಗಿದ್ದ ಪ್ಲೇಸಲ್ಲೆಲ್ಲ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಬಾರ್ದು. ನೇಚರ್ನ ಜಸ್ಟ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡ್ತಾ ಹೋಗಬೇಕು. ನಾವು ಆಲ್ಮೋಸ್ಟ್ ಅಬ್ಬೆ ಫಾಲ್ಸ್ ಹತ್ತಿರ ಬಂದ್ವಿ. ಅಬ್ಬೆ ಫಾಲ್ಸ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಈ ಫಾಲ್ಸ್ಗೆ 12 ವರ್ಷದ ಮೇಲ್ಪಟ್ಟವ್ರಿಗೆ 10 ರೂಪಾಯಿ ಚಾರ್ಜಸ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಟೆಪ್ಸ್ ಇಳಿದು ಹೋಗಬೇಕಾಗತ್ತೆ. ಸ್ವಲ್ಪ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸ್ಟೆಪ್ಸಿನ ಅಷ್ಟು ಕಷ್ಟವಾಗಿಲ್ಲ, ಬಟ್ ವಯಸ್ಸಾದವರು ಹತ್ತುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸುತ್ತ ಕಾಫಿ ತೋಟಗಳನ್ನ ಎಂಜಾಯ್ ಮಾಡಿಕೊಂಡು, ವೆದರ್ನ ಎಂಜಾಯ್ ಮಾಡಿಕೊಂಡು, ಅಲ್ಲಿಗೆ ಹೋಗಿ ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು, ವೀಡಿಯೋಸ್ ತೊಗೊಂಡು, ಫಾಲ್ಸ್ ನೀರೇ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನೀರಿತ್ತು. ಇಲ್ಲಿದು ಇನ್ನೊಂದು ಸ್ಯಾಡ್ ರಿಯಾಲಿಟಿ ಏನಂದರೆ ಇಲ್ಲಿ ವೀಡಿಯೋಸ್ ಫೋಟೋಸ್ ತೊಗೊಳಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯಬೇಕು. ಆಮೇಲೆ ಮೇಲೆ ಹೋಗಿ ಎಲ್ಲ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಅಬ್ಬೆ ಫಾಲ್ಸಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಮಡಿಕೇರಿ ಫೋರ್ಟ್ಗೆ. ಇದೇ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಇಲ್ಲಿಗೆ ನಾನು ಮೊದಲು ಎಷ್ಟು ಸಲ ಬಂದಿದ್ರು ಈ ಫೋರ್ಟ್ನ ನೋಡಿರಲಿಲ್ಲ, ಬಟ್ ಈ ಸಲ ನೋಡಲೇಬೇಕು ಅಂತ ಬಂದಿದ್ದೀನಿ. ಈ ಕೋಟೆನ ಮುದ್ದುರಾಜನ ರಾಜರು 17ನೇ ಶತಮಾನದಲ್ಲಿ ಕಟ್ಟಿಸಿದ್ರಂತೆ. ಈ ಕೋಟೆ ಅಬ್ಬೆ ಫಾಲ್ಸಿಂದ ಸುಮಾರು 6 to 7 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಕೋಟೆ ಒಳಗಡೆ ಗಣೇಶನ ದೇವಸ್ಥಾನ ಕೂಡ ಇದೆ. ಹಾಗೆ ಇಲ್ಲೂ ಕೂಡ ಈ ಫೋರ್ಟ್ನೆಲ್ಲ ನೋಡಿಕೊಂಡು ಇಲ್ಲೊಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ರಾಜಾ ಸೀಟ್. ಆಕ್ಚುಲಿ ನಾನು ಕಾಲೇಜ್ ಟೈಮಲ್ಲೂ ಬಂದಿದ್ದೆ, ರಾಜಾ ಸೀಟ್ನ ನೋಡೋಕ್ಕೆ ಆಗಿರಲಿಲ್ಲ, ಬಟ್ ತಲಕಾವೇರಿ ನೋಡ್ಕೊಂಡು ಹೋಗಿದ್ದೆ. ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು 20 ರೂಪೀಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಟಾಯ್ ಟ್ರೈನ್ ಕೂಡ ಇದೆ. ಅದ್ರ ಫೀಸ್ ಬಂದ್ಬಿಟ್ಟು 30 ರೂಪೀಸ್ ಆಗಿರುತ್ತೆ. ಹಾಗೆ ಪಾರ್ಕಿಂಗ್ ಫೀಸ್ ಬಂದ್ಬಿಟ್ಟು 40 ರೂಪೀಸ್ ಆಗಿರುತ್ತೆ. ಹಾಗೆ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಟಾಯ್ ಟ್ರೈನ್ ಅಷ್ಟೇ ಅಲ್ಲದೆ ಜಿಪ್ ಲೈನ್ ಹಾಗೆ ಬಂಜಿ ಜಂಪಿಂಗ್ ಅಂತ ಕೆಲವೊಂದಷ್ಟು ಅಡ್ವೆಂಚರ್ ಗೇಮ್ಸ್ ಕೂಡ ಇದೆ. ಈ ಜಿಪ್ ಲೈನ್ಗೆ ಪರ್ ಪರ್ಸನ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೂ ಕೂಡ ಕೆಲವೊಂದಷ್ಟು ಫೋಟೋಸ್ನ ತಗೊಂಡು ಇಲ್ಲಿ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಗೆ ಹೋಗೋದು ಅಂತ ಪ್ಲಾನ್ ಮಾಡ್ಕೋತಾ ಇದ್ವಿ. ಇಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿ ಇಲ್ಲಿಂದ ಚಕ್ಲಿ ಒಳಗೆ ಹೋಗೋಣ ಅಂತ ಹೋದ್ವಿ, ಬಟ್ ಅದನ್ನು 5:30ಗೆ ಕ್ಲೋಸ್ ಆಯಿತು. ನೀವು ಏನಾದರೂ ಈ ಥರ ಪ್ಲಾನ್ ಮಾಡ್ಕೋತಿದ್ರೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಟೈಮ್ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ನಾವು ಒಂದು ದಿವಸದಲ್ಲಿ 3 ಪ್ಲೇಸಸ್ನೇ ಕವರ್ ಮಾಡಿದ್ರು ತುಂಬ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.